ಎಸ್, ಬೆಂಬಿಡದ ವಿವಾದ ಚರ್ಚೆಯನ್ನ ಮುಂದುವರಿಸ್ತಾ ನಿಜಕ್ಕೂ ಸಂಕೀರ್ತ ಅವರೇ, ಈ ವಿವಾದ ಬೆಂಬಿಡಲ್ಲ ನಿಜ, ಆದರೆ ಇದೆಲ್ಲವನ್ನ ಹೊರಹಾಕಿ ಮುಂದೆ ಸಾಗಬೇಕಾಗಿದೆ, ವಾಸ್ತವದಲ್ಲಿ ಬದುಕಬೇಕಾಗಿದೆ. ಇದ್ರ ಪಾಠ ರಾಜಕಾರಣಿಗಳು ಮಾಡೋರು ಯಾರು ಅಂತ ಅಲ್ಲ, ಮೊದಲನೇದಾಗಿ ನಮ್ಮ ಚಿಂತಕರು ಹೇಳ್ತಿದ್ದಕ್ಕೆ ಒಂದೇ ಒಂದು ರಿಯಾಕ್ಷನ್ ನಾನು ಕೊಟ್ಬಿಡ್ತೀನಿ. ಎಸ್, ರಾಮ ಮಂದಿರ ನಿರ್ಮಾಣಕ್ಕೆ ಮೊದಲನೇ ಇಟ್ಟಿಗೆ ಕೊಟ್ಟಿದ್ದು ಒಬ್ಬ ದಲಿತ. ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದು ಇಬ್ರು ಹಿಂದುಳಿದ ವರ್ಗದ ಮುಖಂಡರಿಂದ. ಎಲ್ಲರನ್ನೂ ಸೇರಿಸ್ಕೊಂಡಿದೀವಿ, ಎಲ್ಲರನ್ನು ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಯಿಂದ ಹಿಡಿದು ಎಲ್ಲರನ್ನೂ ಆಹ್ವಾನಕ್ಕೆ ಮಾಡಿದ್ದಾರೆ. ಸೊ ಇವೆಲ್ಲವೂ ಇದೇ ರಾಮರಾಜ್ಯದ ಕಲ್ಪನೆ, ಇದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಿರೋಂಥದ್ದು. ಈ ವಿವಾದ ಆಗಬಾರ್ದು, ಇದು ಮಾಡಬಾರ್ದು ಅಂದ್ರೆ ಕಾಂಗ್ರೆಸ್ನವರು ಇದು ಬೇಕು ಅಂತ ನಾನು ಆಗ್ಲೇ ಹೇಳಿದಾಗೆ ಇದನ್ನ ಅವ್ರ ಮೈ ಮೇಲೆ ಅವ್ರು ಹಾಕೋತಾ ಇರುವಂತದ್ದು. ಸನಾತನ ಧರ್ಮವನ್ನ, ಇದೊಂದು ಹಿಂದೂ ಧರ್ಮವನ್ನ ಒಂದು ಅಶ್ಲೀಲ ಪದ ಅಂತ ಹೇಳಿದ್ರು. ಇದೇ ಕಾಂಗ್ರೆಸ್ ಸಚಿವರು. ಈಗ ಮುಂದುವರೆದು ಇದರಿಂದ ಏನಾಗಬೇಕಾಗಿದೆ, ಆಮೇಲೆ ಸಿದ್ದರಾಮಯ್ಯನೇ ರಾಮ ಅಂತ ಹೇಳಿದ್ರು. ಅವೆಲ್ಲ ಬೇಜವಾಬ್ದಾರಿ ಹೇಳಿಕೆಗಳು. ನಮ್ಮ ಮಂತ್ರಾಕ್ಷತೆ ನಮ್ಮ ಅನ್ನಭಾಗ್ಯದ ಅಕ್ಕಿ ಅಂತ ಹೇಳಿದ್ರು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟುನೇ ಕಾಂಗ್ರೆಸ್ ಅವರು ಸೆಲ್ಫ್ ಗೋಲ್ ಹೊಡ್ಕೊಂಡು. ಕೊನೆಯದಾಗಿ ಇದೆಲ್ಲದಕ್ಕೂ ಕೂಡ ಅಂತ್ಯ ಹೇಗೆ? ಎಲ್ಲ ಜಾತಿ ಧರ್ಮಗಳಲ್ಲಿ ಇತಿಹಾಸ ಪುರುಷರಿದ್ದಾರೆ, ಅವ್ರನ್ನೇ ನಾವು ಕೆಲವು ಸಂದರ್ಭದಲ್ಲಿ ಆದರ್ಶವಾಗಿ ತಗೊಂಡಾಗ, ಉದಾಹರಣೆಗೆ ರಾಮರಾಜ್ಯದ ಪರಿಕಲ್ಪನೆ ಅಂತಕ್ಕಂಥದ್ದು ಎಲ್ಲ ಸಮಾಜ ಧರ್ಮಗಳ ವರ್ಗಗಳಿಗೂ ಕೂಡ ಸಮಾನವಾದಂಥ ಹಕ್ಕುಗಳು ಸಿಗಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿದೆ. ಮತ್ತೊಂದೇನು ಅಂತಂದ್ರೆ, ಈ ಕಾಂಗ್ರೆಸ್ ನಾಯಕರುಗಳು ಒಂದು ರೀತಿ ಅಭಿವೃದ್ಧಿ ಎಲ್ಲ ಅವ್ರ ಕೈಲಿ ಮಾಡಕ್ಕಾಗ್ದೇನೆ ವಿವಾದಾತ್ಮಕವಾದ ಹೇಳಿಕೆಗಳು ಹೇಳೋ ಮುಖಾಂತರ ನಾವು ಅವ್ರ ವರಿಷ್ಠರನ್ನ ಮೆಚ್ಚಿಸೋದಕ್ಕೆ ಲೀಡರ್ಗಳಾಗ್ಬೋದು ಅನ್ನೋ ಒಂದು ಉತ್ಸಾಹದಲ್ಲಿ ಕಾಂಪಿಟೇಷನ್ ಮೇಲೆ ಇಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದೇ ಗಮನವನ್ನ ರಾಜ್ಯದ ಲಾಭಕ್ಕಿಂತ ನಷ್ಟವೇನಾ ಅಂತ ಅನ್ನುವಂತ ಅಂದಾಜನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ರಾಮ ರಾಜ್ಯ ಆಗೋದೊಂದೇ ಬಾಕಿ, ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂತಹ ಮಂದಿರವೇ ನಿರ್ಮಾಣ ಆಗಿದೆ ಅಂತ ಎಲ್ಲ ಭಕ್ತಗಣ ಕಾತರದಿಂದ ಕಾಯ್ತಾ ಇರುವಂಥದ್ದು. ಸೋಮವಾರ ಆದರೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಮಂಗಳವಾರದಿಂದ ಅಲ್ಲಿ ಜನರಿಗೂ ಕೂಡ ಅಲ್ಲಿ ಹೋಗಿ ದರ್ಶನವನ್ನು ಪಡೆಯುವಂತಹ ಅವಕಾಶ ಸಿಗುತ್ತೆ, ಅಭಿವೃದ್ಧಿಯ ಪಥದತ್ತ ಅಯೋಧ್ಯೆ ಕೂಡ ಸಾಗುತ್ತೆ ಎನ್ನುವಂಥ ನಂಬಿಕೆ ಇರುವಂಥದ್ದು. ಆ ನಂಬಿಕೆಯೊಂದಿಗೆ ಜನ ಹೆಜ್ಜೆ ಇಡ್ತಾ ಇದ್ದಾರೆ. ಹಾಗಾಗಿ ಎಲ್ಲವೂ ಅಭಿವೃದ್ಧಿಶೀಲವಾಗಲಿ ಎನ್ನುವಂತಹ ಆಶಯದೊಂದಿಗೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.